ಬಂಕಿಮ್ ಚಂದ್ರನಿಗೆ ಇದು ಅವರು ಬಹುಶಃ ಬರೆದಿದ್ದಲ್ಲ, ಇದು ಆ ಒಂದು ಮಂತ್ರಶಕ್ತಿ ದೇಶಭಕ್ತಿಯ ಕಡೆಗೆ ಪ್ರತಿಯೊಬ್ಬ ವ್ಯಕ್ತಿಯನ್ನ ಕರ್ಕೊಂಡು ಹೋಗುತ್ತೆ. ಸಹಜವಾಗೇನೆ ಒಂದೇ ಮಾತರಂ ನಮ್ಮ ರಾಷ್ಟ್ರೀಯ ಗೀತೆಯಾಗಿ ಜನಮಾನಸ ಒಪ್ಕೊಂಡ್ಬಿಟ್ಟಿದ್ದಾರೆ. ಇದು ಸಂಗೀತ ನಮಗೆ ಇಸ್ಲಾಂಗೆ ವಿರೋಧ, ಏನು ಹಾಡ್ಕೊಡ್ದು ಅಂತ. ಇದುವರೆಗೆ ಇಲ್ದಿರ್ತಕ್ಕಂಥ ವಿರೋಧ ಈಗ ಯಾಕೆ? ಈ ಬ್ರಿಟಿಷ್ ಸಿಪಾಯಿಗಳು ಅಥವಾ ಯಾರಾದರೂ ಕಂಡ್ರೆ, ಪೊಲೀಸರು ಕಂಡ್ರೆ ಅವ್ರ ಹತ್ರ ಓಡೋಗಿ ಒಂದೇ ಮಾತರಂ ಅಂತ ಘೋಷಣೆ ಓಡೋಗ್ಬಿಡೋದು. ಬಂಕಿಮ್ ಚಂದ್ರರು ನೇರವಾಗಿ ಸ್ವಾತಂತ್ರ್ಯ ಹೋರಾಟ ಅವರು ಮಾಡಲಿಲ್ಲ. ಒಂದೇ ಮಾತರಂ ಸ್ವರೂಪದಲ್ಲಿ ನಮ್ಮೆಲ್ಲ ಅಹಿಂಸಾವಾದಿಗಳಿಗೆ, ನಮ್ಮೆಲ್ಲ ಕ್ರಾಂತಿಕಾರಿಗಳಿಗೆ ಪ್ರೇರಣೆ ಕೊಟ್ಟಿರ್ತಕ್ಕಂಥದ್ದು ಈ ಒಂದೇ ಮಾತರಂ ಇಂದಾಗಿ ದೇಶದ ಐಕ್ಯತೆಯನ್ನ, ದೇಶದ ರಾಷ್ಟ್ರೀಯತೆಯನ್ನ ಕಾಪಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಈ ಗೀತೆಗಿದೆ. ಬಂಕಿಮ್ ಚಂದ್ರನಿಗೆ ಇದು ಅವರು ಬಹುಶಃ ಬರೆದಿದ್ದಲ್ಲ, ಇದು ಬರೆದಿದ್ದಲ್ಲ. ಅವರಿಗೆ ಈ ದೃಶ್ಯವನ್ನು ನೋಡ್ತಾ ಇರ್ತಕ್ಕಂಥ ಅವ್ರು ಸ್ಫುರಣ ಆಗಿತ್ತದು. ಹೇಗೆ ಋಷಿ ಮುನಿಗಳಿಗೆ ದೀರ್ಘವಾಗಿರ್ತಕ್ಕಂಥ ತಪಸ್ಸಿ ಕೂತಾಗ ಆ ಮಂತ್ರಗಳು ಸಾಕ್ಷಾತ್ಕಾರ ಆಗ್ತಾವೆ ಅವರಿಗೆ, ಆ ಮಂತ್ರ ಆಮೇಲೆ ಬರೀತಾರೆ ಅವರು. ಹಾಗೆ ಇವರು ಕೂಡ ಅರವಿಂದ್ ಹೇಳ್ದಂಗೆ ಈ ಋಷಿ ಆ ಸ್ವಭಾವ ಇದ್ದಿದ್ದರಿಂದ, ಆ ಒಂದು ಶಕ್ತಿ ಸಾಮರ್ಥ್ಯ ಇದ್ದಿದ್ದರಿಂದ ಅವರಿಗೆ ಇದು ಸ್ಫುರಣ ಆಗುತ್ತದು. ಆಮೇಲೆ ಅದನ್ನು ಲಿಖಿತ ರೂಪದಾಗ ಮಾಡ್ತಾರೆ. ಮತ್ತು ಅವರೇ ಹೇಳ್ತಾರೆ ತನ್ನ ಮಗಳಿಗೆ ಹೇಳ್ಬೇಕಾರೆ, ಅಂದರೆ ಇದೆಷ್ಟು ಮಹತ್ವ ಇದೆ ಅಂಥೇಳಿ ಅವ್ರ ಮಗಳ ಹತ್ರ ಮಾತಾಡ್ತಿರ್ಬೇಕಾರೆ ಹೇಳ್ತಾರೆ, ಮಗಳೇ ನಾನು ಇಷ್ಟೆಲ್ಲ ಸಾಹಿತ್ಯ ರಚನೆ ಮಾಡಿದ್ದೀನಲ್ಲ, ಆ ಸಾಹಿತ್ಯಗಳೆಲ್ಲ ಎಲ್ಲ ನಿರುಪಯುಕ್ತ, ಅವು ಹೆಚ್ಚು ಕಾಲ ಉಳಿಯಲ್ಲ. ಅದು ಈ ಗೀತೆ ಇದೆಯಲ್ಲ, ಈ ಗೀತೆ ಶಾಶ್ವತ ಉಳಿಯುತ್ತೆ. ಇದು ನಿಮ್ಮ ಮನವರಿಕೆ ಆಗಬೇಕಾದ್ರೆ ಇನ್ನು 20 ವರ್ಷ ಬೇಕು ಅಂತ ಹೇಳಿದರು. ಆ ಒಂದು ಮಂತ್ರಶಕ್ತಿ ಆಗಲಿನ ಪ್ರತಿಯೊಂದು ಪದಗಳಲ್ಲಿ ಆ ಒಂದು ಶಕ್ತಿ ಅಡಗಿರ್ತದೆ. ಹಾಗಾಗಿ ನಮ್ಮನ್ನು ಅದು ಒಂಥರ ದೇಶಭಕ್ತಿಯ ಕಡೆಗೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಹೋಗುತ್ತದೆ ಆ ಒಂದೇ ಮಾತ್ರ ಮಾಡಿದಾಗ. ಅದಕ್ಕೆ ಈ ವರ್ಷ 150ನೇ ವರ್ಷ ಅದು. ಹಾಗೆ ನಾವೆಲ್ಲರೂ ಕೂಡ ಈ ಒಂದು ಗೀತೆಯನ್ನು ನಾವು ಹಾಡಿ ಇದು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆಮೇಲೆ ಸಹಜವಾಗೇ ನಾನು ಅಷ್ಟು ವಿವರವಾಗಿ ಹೋಗೋದಿಲ್ಲ. ಸಹಜವಾಗೇ ಒಂದೇ ಮಾತರಂ ನಮ್ಮ ರಾಷ್ಟ್ರೀಯ ಗೀತೆಯಾಗಿ ಜನಮಾನಸ ಒಪ್ಕೊಂಡ್ಬಿಟ್ಟಿದ್ದಾರೆ ಅದನ್ನು. ಯಾಕೆಂದರೆ ಎಲ್ಲ ಕಡೆಗೂ ಇತ್ತು. ನಮ್ಮ ಕುವೆಂಪು ಕೂಡ ಭಾರತೀಯ ಜನತೆಯ ತನುಜಾತಿ ಅಂತ ಹೇಳಿದರು. ಹಾಗೆ ಸಹಜವಾಗೇ ಅದು ರಾಷ್ಟ್ರಗೀತೆಯಾಗಿ ಒಪ್ಕೊಂತು. ನಮ್ಮ ಮಹಾತ್ಮ ಗಾಂಧೀಜಿಯವರು ಕೂಡ ಅವರದ್ದು ತಮ್ಮ ಪತ್ರಿಕೆಯಲ್ಲಿ ಇದನ್ನು ವಿವರಿಸಿದ್ದಾರೆ. ಇದು ಒಂದೇ ಮಾತರಂ ನಮ್ಮ ರಾಷ್ಟ್ರಗೀತೆ ಅಂತಲೇ ಹೇಳಿಬಿಟ್ಟಿದ್ದಾರೆ ಅವಾಗಲೇ. ಆ ರೀತಿ ಒಂದು ರಾಷ್ಟ್ರಗೀತೆಯಾಗಿ ಇನ್ನು ಸ್ವತಂತ್ರ ಭಾರತಕ್ಕೆ ಮುಂಚೆನೇ, ಸ್ವತಂತ್ರ ಸಿಗೋದಕ್ಕಿಂತ ಮುಂಚೆನೇ ಇದು ರಾಷ್ಟ್ರಗೀತೆಯಾಗಿ ಜನಮಾನಸದಲ್ಲಿ, ಜನಗಳ ಹೃದಯದಲ್ಲಿ ಇದು ನೆಲೆಸ್ಬಿಟ್ಟಿತ್ತು. ಈಗ ಅದಕ್ಕೆ 2 ರಾಷ್ಟ್ರಗೀತೆ ಆಗಿದ್ದಾವೆ, ಜನಗಣಮನ ಮತ್ತು ಒಂದೇ ಮಾತರಂ ಎರಡೂ ಕೂಡ ಈಗ ರಾಷ್ಟ್ರಗೀತೆ ಅಂತ ಸರ್ಕಾರ ಈಗ ಇದು ಮಾಡಿಕೊಂಡಿದೆ. ಹಾಗಾಗಿ ಇದಕ್ಕೂ ಅದರದ್ದೊಂದು ಬೇರೆಯೇ ಇನ್ನೊಂದು ಕತೆ ಇದೆ. ಆವಾಗ ಒಂದು ಕಾಲದಲ್ಲಿ 1905 ನಂತರ ಅದಕ್ಕೆ ಮುಂಚೆಯಿಂದ ಹಿಡಿದು ಮುಸ್ಲಿಮರು ಮತ್ತು ಹಿಂದೂಗಳು ಅಂದರೆ ಎಲ್ಲ ಭಾರತೀಯರು ಒಟ್ಟಿಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾಯಿದ್ರು. ಆಮೇಲೆ ಬ್ರಿಟಿಷರು ಅದನ್ನು ಒಡೆದಾಳುವ ನೀತಿಯ ಪರಿಣಾಮವಾಗಿ ಬೇರೆ ಬೇರೆ ದೊಡ್ಡ ಅದೊಂದು ಕತೆ ಇದೆ. ಮುಸ್ಲಿಂ ಲೀಗ್ ಅಂತ ಒಂದು ಮಹಾತ್ಮ ಜಿನ್ನಾ ನೇತೃತ್ವದಲ್ಲಿ ಮುಸ್ಲಿಂ ಲೀಗ್ ಆರಂಭ ಆಯಿತು. ಆಮೇಲೆ ಅವರು ತಮಗೆ ಪ್ರತ್ಯೇಕ ದೇಶದ ಪಾಕಿಸ್ತಾನದ ಒಂದು ಪರಿಕಲ್ಪನೆಯನ್ನು ಮುಂದಿಟ್ಟರು. ಇದು ಅದೊಂದು ದೊಡ್ಡ ಒಂದು ಕತೆ. ಆಮೇಲೆ ಶುರುವಾಯಿತು, ಇವರಿಗೆ ಮುಸಲ್ಮಾನರು ಯಾರಿದ್ದಾರೆ ಇವರಿಗೆ ನಮಗಿದು ಹಾಡಿಗೆ ನಮ್ಮ ಒಪ್ಪಿಗೆ ಇಲ್ಲ ಇದರಲ್ಲಿ ಅನ್ನೋಂಥ ಅವ್ರು ಶುರು ಮಾಡಿದರು. ಆ ಥರ ಮೊಟ್ಟ ಮೊದಲನೇ ಬಾರಿಗೆ ಒಂದು ಸಾರ್ವಜನಿಕ ವಿರೋಧ ಬಂದಿದ್ದು ಅಂತಂದರೆ 1924ರಲ್ಲಿ ಕಾಕಿನಾಡ ಅಧಿವೇಶನದ ಅಧ್ಯಕ್ಷತೆಯನ್ನು ಮೌಲಾನಾ ಮಹಮ್ಮದ್ ಅಲಿ ಅವರು ವಹಿಸಿರ್ತಾರೆ. ಆವಾಗ ಪುನಃ ಸಹಜವಾಗಿ ಪ್ರತಿ ವರ್ಷದ ಹಾಡ್ತಿದ್ದಂತೆಯೇ ವಿಷ್ಣು ದಿಗಂಬರ ಪುಲಸ್ಕರ್ ಅವರು ಒಂದೇ ಮಾತರಂ ಗೀತೆಯನ್ನು ಹಾಡಲಿಕ್ಕೆ ಅವರು ಎದ್ದಿತ್ಕೋತಾರೆ. ಆವಾಗ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಮೌಲಾನಾ ಮಹಮ್ಮದ್ ಅಲಿ ಅವರು ಅದು ವಿರೋಧ ಮಾಡ್ತಾರೆ. ಇದು ಸಂಗೀತ ನಮಗೆ ಇಸ್ಲಾಂಗೆ ವಿರೋಧ, ಏನು ಹಾಡ್ಕೊಡ್ದು ಅಂತ. ಅವಾಗ ಪುಲಸ್ಕರ್ ಹೇಳ್ತಾರೆ, ಇಷ್ಟು ವರ್ಷ ಹಾಡ್ಕೊಂಡು ಬಂದಿದ್ದೀವಲ್ಲ, ರವೀಂದ್ರನಾಥ್ ಠಾಗೂರ್ ಹಾಡಿದ್ದಾರೆ, ಬೇರೆ ಬೇರೆ ಹೇಳಿದ್ದಾರೆ, ಪ್ರತಿ ವರ್ಷ ಹಾಡ್ತಾನೆ ಬಂದಿದ್ದೀವಿ, ಇದುವರೆಗೆ ಇಲ್ದಿರ್ತಕ್ಕಂಥ ವಿರೋಧ ಈಗ ಯಾಕೆ? ಮತ್ತು ಅಷ್ಟೇ ಅಲ್ಲ, ನೀವು ಇಸ್ಲಾಮಿಗೆ ವಿರುದ್ಧ ಸಂಗೀತ ಅಂತ ಹೇಳ್ತೀರಿ, ನೀವು ಇಲ್ಲಿ ಬರಬೇಕಾದ್ರೆ ಅಧ್ಯಕ್ಷರ ಮೆರವಣಿಗೆ ಆಯ್ತಲ್ಲ, ಮೆರವಣಿಗೆ ಆಗಬೇಕಾದ್ರೆ ಅಲ್ಲಿ ಸಂಗೀತ ವಾದ್ಯ ಬೆಂಡು ಇದು ಎಲ್ಲ ಇದ್ದುವಲ್ಲ, ಆವಾಗ ನಿಮಗೆ ಯಾಕೆ ಅದಕ್ಕೆ ಇದು ಬರಲ್ಲ? ಮೆರವಣಿಗೆಯಲ್ಲಿ ಚೆನ್ನಾಗೈತೆ ನಿಮಗೆ, ಮೆರವಣಿಗೆಯಲ್ಲಿ ಅವೆಲ್ಲ ಸಂಗೀತ ವಾದ್ಯಗಳಿದ್ದಾಗ ಈಗ ಯಾಕೆ ವಿರೋಧ? ನಾನು ಹಾಡೇ ಹಾಡ್ತೀನಿ ಅಂತ ಹಾಡ್ತಾರೆ. ಅದು ಅಲ್ಲಿ ಶುರುವಾಗ್ತದೆ, ಸಾರ್ವಜನಿಕವಾಗಿ ವಿರೋಧ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಅಲ್ಲಿ ಅವರಿಗೆ ಆರಂಭ ಆಗ್ತದೆ. ಆಮೇಲೆ ಒಂದೇ ಮಾತರಂ ಇನ್ನೊಂದು ಹೇಳಬೇಕು ಅಂತಂದರೆ, ಈ ಒಂದೇ ಮಾತರಂ ಹೇಗೆ ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ, ನಾನು ಆಗಲೇ ಇಡೀ ದೇಶದ ಎಲ್ಲ ರಾಜ್ಯಗಳಿಗೂ ವ್ಯಾಪಿಸ್ತು, ಎಲ್ಲ ಸಾಹಿತಿಗಳು ಹೇಳಿದರು ಅಂಥೇಳಿ, ಹಾಗೆ ಅಲ್ಲ, ಇದು ಒಂದೇ ಮಾತರಂ ಅಂತಕ್ಕಂಥದ್ದು, ಈ ಒಂದೇ ಮಾತರಂ ಕೇವಲ ಪದ, ತಾಯಿ ವಂದಿಸಂಕ ಪದ, ಅದು ಪ್ರಚಲಿತವಾಗಿ ಶುರುವಾಯ್ತು. ಅದು ಒಂದೇ ಮಾತರಂ 1906ರಲ್ಲಿ ಒಂದೇ ಮಾತರಂ ಹೆಸರಿನಲ್ಲಿ ಬಿಪಿನ್ ಚಂದ್ರ ಪಾಲ್ರವರು
ಪತ್ರಿಕೆಯನ್ನು ಆರಂಭ ಮಾಡ್ತಾರೆ ಒಂದೇ ಮಾತರಂ ಹೆಸರಿನಲ್ಲಿ. ಲಾಲಾ ಲಜಪತ್ ರಾಯ್, ಸಾವರ್ಕರ್ ಕೂಡ ಒಂದೇ ಮಾತರಂ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ಕಲ್ಕತ್ತಾ ಅಧಿವೇಶನದಲ್ಲಿ ಭಗಿನಿ ನಿವೇದಿತಾ ಅವರು ಒಂದು ರಾಷ್ಟ್ರಧ್ವಜವನ್ನು ರೂಪಿಸ್ತಾರೆ. ಆ ರಾಷ್ಟ್ರಧ್ವಜದ ಮಧ್ಯದಲ್ಲಿ ಒಂದೇ ಮಾತರಂ ಅನ್ನುವಂಥ ಒಂದು ಪದಗಳನ್ನು ಹಾಕ್ತಾರೆ ಅವರು. ಹಾಗೆ 1907ರಲ್ಲಿ ಜರ್ಮನಿಯಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಸೋಷಲಿಸ್ಟ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೇಡಮ್ ಕಾಮಾ ಅವರು ಅಲ್ಲಿ ಒಂದೇ ಮಾತರಂ ಅಕ್ಷರ ಇರತಕ್ಕಂಥ ಅವರೊಂದು ಇನ್ನೊಂದು ರಾಷ್ಟ್ರಧ್ವಜವನ್ನು ಅವರು ಪ್ರಸ್ತುತಪಡಿಸ್ತಾರೆ, ಅನಾವರಣ ಮಾಡ್ತಾರೆ. ಈ ರೀತಿ ಒಂದೇ ಮಾತರಂ ಕೇವಲ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಇದು ಗಡಿ ದಾಟಿ ವಿದೇಶಗಳು ಇರ್ತಕ್ಕಂಥ ಯಾರ್ಯಾರು ದೇಶಭಕ್ತರಿದ್ದರು ಆ ಎಲ್ಲ ದೇಶಭಕ್ತರಿಗೆ ಒಂದು ಪ್ರೇರಣೆಯ ಒಂದು ಸ್ರೋತವಾಗಿ ಇದು ನಡೆಯುತ್ತೆ. ಈ ಒಂದು ಹೇಗೆ ಆಗ್ತು ಅಂತ ಹೇಳೋದಕ್ಕೆ ಹೇಗೆ ಇದನ್ನು ವಿರೋಧ ಮಾಡ್ತಾಯಿದ್ರು ಮತ್ತು ಇದ್ರ ಪರವಾಗಿ ಹೇಗೆ ಅದನ್ನು ಬ್ರಿಟಿಷರನ್ನ ಕಿತಾವಣೆ ಮಾಡಲಿಕ್ಕೆ ಒಂದೇ ಮಾತರಂ ಹೇಗೆ ಉಪಯೋಗ್ತಾ ಇದ್ರು ಅನ್ನೋದಕ್ಕೂ ಭಾಳ ಸ್ವಾರಸ್ಯಕರವಾಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಈ ಉದಾಹರಣೆಗೆ ಬ್ರಿಟಿಷರದನ್ನು ಯಾವಾಗ ಇದನ್ನು ನಿಷೇಧ ಮಾಡಿದರು, ಅವ್ರು ಹಾಡಿದರೆ ಅದಕ್ಕೆ ಬ್ರಿಟಿಷರದನ್ನು ನಮಗೆ ಜೈಲಿಗೆ ಹಾಕ್ತಾಯಿದ್ರು ಅಥವಾ ಲಾಠಿ ಚಾರ್ಜ್ ಮಾಡ್ತಾಯಿದ್ರು, ಶಿಕ್ಷೆ ಕೊಡ್ತಾಯಿದ್ರು, ಏನೇನು ಮಾಡ್ತಾಯಿದ್ರು. ಕೆಲವು ಹುಡುಗರು ತುಂಬ ಉತ್ಸಾಹಿ ಹುಡುಗರು ಬಿಸಿ ರಕ್ತ ಇರ್ತಕ್ಕಂಥವ್ರು ಈ ಬ್ರಿಟಿಷರ್ ಸಿಪಾಯಿಗಳು ಅಥವಾ ಯಾರಾದರೂ ಕಂಡ್ರೆ, ಪೊಲೀಸರು ಕಂಡ್ರೆ ಅವ್ರ ಹತ್ರ ಓಡೋಗಿ ಒಂದೇ ಮಾತರಂ ಅಂತ ಘೋಷಣೆ ಓಡೋಗ್ಬಿಡೋದು. ಅಂದರೆ ಅವ್ರನ್ನ ಕಿಟ್ಲಿ ಮಾಡೋಕ್ಕೆ ಕೂಡ, ಅಂದರೆ ಒಂದು ತಮಾಷೆ ವಸ್ತುವಾಗಿ ಕೂಡ ಅದನ್ನು ಬಳಕೆ ಆಗ್ತಕ್ಕಂಥದ್ದು ಇದೆ. ಇನ್ನೂ ಒಂದು ಪ್ರಸಂಗ ಇದೆ. ನಾಗ್ಪುರದಲ್ಲಿ ನೀಲ್ ಸಿಟಿ ಅಂತ ಒಂದು ಸ್ಕೂಲು, ಆ ಸ್ಕೂಲಿಗೆ ಒಬ್ಬ ಬ್ರಿಟಿಷ್ ತನಿಖಾಧಿಕಾರಿ ಬರ್ತಾರೆ. ಆ ತನಿಖಾಧಿಕಾರಿ ಬರ್ತಾರೆ ಅಂತ ಗೊತ್ತಾದಾಗ ಹುಡುಗರು ಯೋಚನೆ ಮಾಡ್ತಾರೆ, ನಮ್ಮ ಒಬ್ಬ ಹೈಸ್ಕೂಲ್ ವಿದ್ಯಾರ್ಥಿ ಕೇಶವ ಅಂತ, ಆ ಕೇಶವ ನೇತೃತ್ವದಲ್ಲಿ ಒಂದು ಯೋಜನೆ ಮಾಡ್ತಾರೆ. ಆ ಬ್ರಿಟಿಷ್ ಅಧಿಕಾರಿಯನ್ನು ಒಂದೇ ಮಾತರಂ ಈ ಘೋಷಣೆಯಿಂದ ನಾವೆಲ್ಲ ಸ್ವಾಗತ ಮಾಡೋಣ ಅಂತ ಭಾಳ ಒಳ್ಳೆಯ ಯೋಜನೆ ಮಾಡ್ತಾರೆ. ಬ್ರಿಟಿಷ್ ಅಧಿಕಾರಿ ಬರ್ತಾನೆ, ಅಲ್ಲಿ ಮುಖ್ಯೋಪಾಧ್ಯಾಯರ ಜೊತೆಗೆ ಒಂದು ತರಗತಿಯನ್ನು ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡ್ತಾ ಇದ್ದಂಗೆ ಒಂದೇ ಮಾತರಂ ಅಂತ ಘೋಷಣೆ ಕೂಗ್ಬಿಡುತ್ತೆ. ಇಲ್ಲಿ ಒಂದೇ ಮಾತರಂ ಘೋಷಣೆ ಆಗ್ತಾ ಇದ್ದಂಗೆ ಆ ಶಾಲೆ ಎಲ್ಲ ತರಗತಿಗಳಿಂದ ಸಾಮೂಹಿಕವಾಗಿ ಒಂದೇ ಮಾತರಂ ಘೋಷಣೆ ಕೂಗಕ್ಕೆ ಶುರು ಆಗ್ಬಿಡುತ್ತೆ. ಬ್ರಿಟಿಷ್ ಅಧಿಕಾರಿ ಮೈಯೆಲ್ಲ ಕೋಪದಿಂದ ನಡುಕ್ತಾನೆ, ಸಿಟ್ಟು ಬರುತ್ತೆ. ಪ್ರಧಾನಾಚಾರ್ಯ ಹೇಳ್ತಾನೆ, ಇದು ಯಾರಿದು, ಇದರ ನಾಯಕ, ಅವನು ಪತ್ತೆ ಹಚ್ಚಿ ಅವನಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಹೋಗ್ಬಿಡ್ತಾನೆ. ಅವ್ನು ನಾಯಕ ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಒಬ್ಬ ಕೂಡ ಬಾಯಿ ಬಿಡಲ್ಲ. ಅಂದರೆ ಆ ಕೇಶವ ಅಂತಕ್ಕಂಥ ಆ ಬಾಲಕನ ಒಗ್ಗಟ್ಟು ಆ ವಯಸ್ಸಿನಲ್ಲಿ ಎಷ್ಟು ಇದ್ದಿರ್ಬೋದು, ಯಾರೂ ಬಾಯಿ ಬಿಡಲ್ಲ, ಯಾರೂ ಹೇಳೋದಿಲ್ಲ. ಹಾಗಾಗಿ ಬ್ರಿಟಿಷ್ ಅಧಿಕಾರಿಗಳಿಗೆ ಹೆದರ್ಕೊಂಡು ಸುಮಾರು 2 ತಿಂಗಳ ಕಾಲ ಶಾಲೆಯನ್ನು ಬಂದ್ ಮಾಡ್ತಾರೆ. ಇದು ಇತಿಹಾಸದಲ್ಲಿ ದಾಖಲೆ ಆಗಿರ್ತಕ್ಕಂಥ ವಿಷಯ. 2 ತಿಂಗಳ ಕಾಲ. ಆಮೇಲೆ ಪಾಲಕರಿಗೆ ಮತ್ತು 2 ತಿಂಗಳಾಯಿತು, ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಎಲ್ಲ ಹಾಳಾಗ್ತಾ ಇದೆ, ನಮ್ಮ ವಿದ್ಯಾರ್ಥಿಗಳು ಶಿಕ್ಷಣ ಹಿಂದುಳಿತಾರೆ ಅನ್ನೋ ಕಾರಣಕ್ಕೋಸ್ಕರ ಒಬ್ಬೊಬ್ರು ಬರ್ಬೇಕಾದ್ರೆ ಒಂದು ಕಂಡೀಷನ್ ಅಂತಂದರೆ, ಅಲ್ಲಿ ಟೀಚರ್ ನಿಂತಿರ್ತಾರೆ, ಪ್ರವೇಶ ಮಾಡಬೇಕಾದ್ರೆ ಹುಡುಗರು ನನ್ನ ತಪ್ಪಾಯಿತು ಅಂತ ಹೇಳಿ ಒಳಗೆ ಪ್ರವೇಶ ಮಾಡಬೇಕು. ಆವಾಗ ಇಬ್ಬರು ಹುಡುಗರು, ಕೇಶವ ಮತ್ತು ಅವನ ಸ್ನೇಹಿತ ಇಬ್ಬರು, ಅವ್ರು ತಪ್ಪಾಯಿತು ಅಂತ ಕೇಳಿ, ಯಾಕೆ ನಾವು ತಾಯಿ ಒಂದಿಸುವೆ, ತಾಯಿಗೆ ನಮಸ್ಕಾರ ಮಾಡ್ತೀವಿ, ಅದರಲ್ಲಿ ತಪ್ಪೇನಿದೆ ಅದರಲ್ಲಿ ಅನ್ನುವಂಥ ಭಾವನೆಯಿಂದಾಗಿ ಅವರು ಒಪ್ಕೊಳ್ಳಲ್ಲ. ಅವ್ರು ಇನ್ನೊಂದು ರಾಷ್ಟ್ರೀಯ ಶಾಲೆ ಅಷ್ಟೊತ್ತಿಗೆ ಶುರುವಾಗಿರುತ್ತೆ, ಆ ರಾಷ್ಟ್ರೀಯ ಶಾಲೆ ಹೋಗಿ ಸೇರ್ಕೋತಾರೆ. ಅಂದರೆ ಪ್ರತಿಯೊಬ್ಬ ಸಾಮಾನ್ಯ ವಿದ್ಯಾರ್ಥಿಗಳಲ್ಲೂ ಕೂಡ ಈ ಒಂದೇ ಮಾತರಂ ಅಂತಕ್ಕಂಥ ಗೀತೆ ಹೇಗೆ ಒಂದು ರಣಘೋಷವಾಗಿ ಮತ್ತು ಬ್ರಿಟಿಷರ ಹೃದಯವನ್ನು ನಡುಗಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇತ್ತು ಅನ್ನುವಂಥದ್ದು ನಮಗೆ ಇದರಿಂದ ಗೊತ್ತಾಗ್ತದೆ. ಹಾಗಾಗಿ ನಾವು ಕೂಡ ಅಷ್ಟೇ, ಆವಾಗ ನಮಗೆ ಸ್ವತಂತ್ರ ಹೋರಾಟಗಾರರಿಗೆ ಪ್ರೇರಣೆ ಕೊಟ್ಟು ಸ್ವತಂತ್ರ ಹೋರಾಟಕ್ಕೆ ಮೂಲ ಸ್ರೋತವಾಗಿರ್ತಕ್ಕಂಥ ಈ ಗೀತೆಯನ್ನು ನಾವು ಭಾರತೀಯರು ನಿಜಕ್ಕೂ ನಾವು ಆರಾಧನೆ ಮಾಡಲೇಬೇಕಿದ್ದನ್ನು. ಒಂದು ದೃಷ್ಟಿ ಒಳಗೆ ಯೋಚನೆ ಮಾಡಿದಾಗ ನಮಗನ್ಸುತ್ತೆ, ಬಂಕಿಮ್ ಚಂದ್ರರು ಬ್ರಿಟಿಷರ ಕೈ ಕೆಳಗೆ ಅವ್ರು ನೌಕರಿ ಮಾಡ್ತಾಯಿದ್ರು, ಮ್ಯಾಜಿಸ್ಟ್ರೇಟರಾಗಿ ಕೆಲಸ ಮಾಡ್ತಾಯಿದ್ರು. ನೇರವು ಸ್ವತಂತ್ರ ಹೋರಾಟ ಅವರು ಮಾಡಲಿಲ್ಲ. ಆದರೆ ಈ ಒಂದೇ ಮಾತರಂ ಅಂತ ಗೀತೆ ಸ್ವತಂತ್ರ ಹೋರಾಟ ಮಾಡಿದರೂ ಕೂಡ ಅವರ ಆನಂದಮಠ ಪುಸ್ತಕ ಏನಿದೆ ಅದು ಸ್ವತಂತ್ರ ಹೋರಾಟದ ಕಿಡಿಯನ್ನು ನಮ್ಮ ಸ್ವತಂತ್ರ ಪ್ರೇಮಿಗಳಲ್ಲಿ ಅದು ಜಾಗೃತ ಮಾಡ್ತದೆ, ಕಿಡಿಯನ್ನು ಜ್ವಾಲೆಯನ್ನಾಗಿ ಮಾಡ್ತದೆ. ಅದು ಆ ಶಕ್ತಿ ಇತ್ತು ಅದಕ್ಕೆ. ಮತ್ತು ಈ ಒಂದೇ ಮಾತರಂ ಅಂದರೆ ಬಂಕಿಮ್ ಚಂದ್ರರ ಚೈತನ್ಯವೇ ಒಂದೇ ಮಾತರಂ ಸ್ವರೂಪದಲ್ಲಿ ನಮ್ಮೆಲ್ಲ ಅಹಿಂಸಾವಾದಿಗಳಿಗೆ, ನಮ್ಮೆಲ್ಲ ಕ್ರಾಂತಿಕಾರಿಗಳಿಗೆ ಪ್ರೇರಣೆ ಕೊಟ್ಟಿರ್ತಕ್ಕಂಥದ್ದು. ಹಾಗೆ ನೋಡಿದ್ರೆ ನಮ್ಮ ಚೈತನ್ಯ ರೂಪದಲ್ಲಿ ನಮ್ಮೆಲ್ಲರ ಹೃದಯಗಳಲ್ಲಿ ನಿಂತು ಈ ಹೋರಾಟವನ್ನು ಮುನ್ನಡೆಸಿರ್ತಕ್ಕಂಥವ್ರು ಬಂಕಿಮ್ ಚಂದ್ರರೇ ಅಂತ ನಾವು ಒಪ್ಕೊಳ್ಳೇಬೇಕಾಗ್ತದೆ. ಯಾಕೆಂದರೆ ಆ ಗೀತೆಗೆ ಅಷ್ಟೊಂದು ಶಕ್ತಿ ಸಾಮರ್ಥ್ಯ ಇತ್ತು.
ಇದನ್ನು ಸ್ವಾಮಿ ವಿವೇಕಾನಂದ ಅಂದರೆ ಭಾರತ ಮಾತೆಯನ್ನು, ಭಾರತವನ್ನು, ದೇಶವನ್ನು, ಭಾರತ ಮಾತೆಯನ್ನು ಕಾಣ್ತಕ್ಕಂಥ ಒಂದು ಕಲ್ಪನೆ ಒಂದು ಒಡಮೂಡ್ತದು. ನಮಗೆ ಇನ್ನೊಂದು ಉಲ್ಲೇಖ ಬರ್ತಕ್ಕಂಥ ಸ್ವಾಮಿ ವಿವೇಕಾನಂದರದ್ದು. ಸ್ವಾಮಿ ವಿವೇಕಾನಂದರು 1897ರಲ್ಲಿ ನಮ್ಮ ಸಹಪಾಠಿ ಜೊತೆ ಮಾತಾಡ್ತಿರ್ಬೇಕಾದ್ರೆ, ನೋಡಪ್ಪ ಇಷ್ಟು ವರ್ಷ ನಾವು ಸಾವಿರಾರು ದೇವತೆಗಳನ್ನು ಪೂಜೆ ಮಾಡ್ಕೊಂಡು ಬಂದಿದ್ದೀವಿ, ಆ ಎಲ್ಲ ದೇವತೆಗಳನ್ನು ಪೂಜೆ ಮಾಡೋದು ಬಿಟ್ಟು ಅವನ್ನೆಲ್ಲ ಬದಿಗಿಟ್ಟು ನಾವು ಏನಾದರೂ ಎಲ್ಲರೂ ಕೂಡ ದೇಶದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಭಾರತಾಂಬೆನೇ ನನ್ನ ಆರಾಧ್ಯ ದೇವ ಅಂತ ಏನಾದರೂ ಪೂಜೆ ಮಾಡಿದರೆ ಇನ್ನು 50 ವರ್ಷದೊಳಗೆ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ ಅಂತ ಹೇಳಿದರು. ನೋಡಿ ಎಷ್ಟು ಆಶ್ಚರ್ಯ ಅಂತಂದರೆ, ಅವ್ರ ಮಾತು ಅವರು 1897ರಲ್ಲಿ ಹೇಳಿದ್ದು, 1947 ಸ್ವಾತಂತ್ರ್ಯ ಸಿಗ 50 ವರ್ಷದ ನಂತರ. ಅಂದರೆ ಬಂಕಿಂಚಂದ್ರರು ಭಾರತಾಂಬೆಯನ್ನು ಒಂದು ಅದರಲ್ಲಿ ನಮ್ಮ ಇತಿಹಾಸವನ್ನು, ತಮ್ಮ ಸಂಸ್ಕೃತಿಯನ್ನು, ನಮ್ಮ ಪರಂಪರೆಯನ್ನು ಕಟ್ಟಿಕೊಟ್ರು. ಅದು ಹೇಳೋದ್ರಿಂದ ನಮಗೆಲ್ಲ ನೆನಪಾಗುತ್ತೆ. ನಮಗೆ ಅದು ಹೇಳೋದ್ರಿಂದ ದೇಶವನ್ನು ಭಾರತ ಮಾತೆಯನ್ನಾಗಿ, ದೇವತೆಯನ್ನು ಕಾಣ್ತಕ್ಕಂಥ ಒಂದು ಪರಂಪರೆ ಅಲ್ಲಿ ಆರಂಭ ಆಗ್ತದೆ. ಸ್ವಾಮಿ ವಿವೇಕಾನಂದರು ಅದೇ ಹೇಳಿರ್ತಾರೆ. ಈ ಒಂದು ಕೆಲಸವನ್ನು ಅಂದರೆ ನಂತರ, ಸ್ವಾತಂತ್ರ್ಯ ನಂತರ ಜನಮಾನಸಕ್ಕೆ ತೊಗೊಂಡೋಗಿರ್ತಕ್ಕಂಥದ್ದು ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅದಕ್ಕೆ ಮೂಲ ಪ್ರೇರಣೆ ಡಾಕ್ಟರ್ ಹೆಡ್ಗೇರ್ ಅವರು. ಇವತ್ತು ನಾವು ಕೂಡ ಪ್ರತಿನಿತ್ಯ ನಾವು ಭಗವದ್ಧ್ವಜ, ಅದೇ ನಮ್ಮ ಗುರು ಅಂತ ಸ್ವೀಕಾರ ಮಾಡಿ ಪ್ರತಿನಿತ್ಯ ನಾವು 1 ಗಂಟೆ ಅಲ್ಲಿ ದೇಶದ ಬಗ್ಗೆ ಆಟ ಆಡ್ತಾ, ಶಕ್ತಿ ಬೆಳೆಸ್ಕೊಳ್ತಾ, ಅಲ್ಲಿ ಚಿಂತನೆ ಮಾಡ್ತಕ್ಕಂಥ, ಚರ್ಚೆ ಮಾಡ್ತಾ, ದೇಶದ ಆಗೋಗಳ ಬಗ್ಗೆ ನಾವು ಮಾಡ್ತಾ ನಾವು ಭಾರತವನ್ನು ಅತ್ಯಂತ ವೈಭವದ ಸ್ಥಿತಿ ಕರ್ಕೊಂಡು ಹೋಗಬೇಕು ಅಂತ ಸಂಕಲ್ಪ ಮಾಡ್ತೀವಿ. ಆ ಗೀತೆ ಒಳಗೆ ನಮಸ್ತೆ ಸದಾ ಉತ್ಸಲೆ ಮಾತೃಭಾಮೆ ಹೇಳ್ತಾ ಕೊನೆಗೆ ಭಾರತ ಮಾತಕ್ಕೆ ಜೈ ಹೇಳ್ತಕ್ಕಂಥ ಒಂದು ಪರಂಪರೆ ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ದೀವಿ. ಅದು ಇದು ಮಾಡ್ಕೊಂಡು ಬಂದಿದ್ದರಿಂದ ಇವತ್ತು ಈ ಜನಮಾನಸದಲ್ಲಿ ಒಂದೇ ಮಾತನಾಡುವಂತಕ್ಕಂಥದ್ದು ಕೂತ್ಕೊಂಡ್ಬಿಟ್ಟಿದೆ, ಅವ್ರ ಹೃದಯದಲ್ಲಿ ಸೇರಿಕೊಂಡಿದೆ. ಹಾಗಾಗಿ ಇದು ಪ್ರತಿಯೊಬ್ಬ 140 ಕೋಟಿ ಜನಗಳಿಗೂ ಕೂಡ, ಎಲ್ಲರೂ ಕೂಡ ಎಲ್ಲ ಮತ ಬಿಟ್ಟು. ಮತ್ತು ಇನ್ನೊಂದು ಹೇಳಬೇಕು ಅಂತಂದರೆ, ಒಂದು ಕಾಲದಲ್ಲಿ ಅಂದರೆ ಒಂದೇ ಮಾತರಂ ಗೀತೆ ಪ್ರಚಲಿತ ಆಗಿ ಇದಾಗೋ ತನಕ ಭಾರತ ಮಾತೆಯನ್ನೇ ನನ್ನ ಆರಾಧ್ಯ ದೈವ ಅಂತೇಳಿ ಸ್ವೀಕಾರ ಮಾಡೋಕ್ಕಿಂತ ಮುಂಚೆ ಸಾಮಾನ್ಯವಾಗಿ ನಾವು ತಮಿಳರು, ಕನ್ನಡಿಗರು, ತೆಲುಗರು, ಮಲಯಾಳಿಗಳು, ಹಿಂದಿ ಭಾಷಿಕರು, ಬೆಂಗಾಳಿಗಳು, ಪಂಜಾಬಿಗಳು ಅಂತ ಅನ್ಕೋತಾ ಇದ್ವಿ ನಾವು. ಆದರೆ ಒಂದೇ ಮಾತರಮ್ಮು ಒಂದು ಈ ರಾಷ್ಟ್ರೀಯತೆಯನ್ನು, ಅಂದರೆ ಇಡೀ ದೇಶ ಒಂದು ಅಂತಕ್ಕಂಥ ಒಂದು ಭಾವನೆ ಮೂಡಿಸ್ಲಿಕ್ಕೆ ಒಂದೇ ಮಾತರಂ ಕಾರಣ. ಈ ಒಂದೇ ಮಾತರಂ ಪರಿಣಾಮವಾಗಿ ನಾವೆಲ್ಲ ಈ ಭಾಷೆ, ಮತ, ಪಂಥ ಇವನ್ನೆಲ್ಲ ಮರೆತು ಭಾರತಾಂಬೆ ನನ್ನ ತಾಯಿ, ಅವಳೇ ನನ್ನ ಆರಾಧ್ಯ ದೇವತೆ ಅಂಥೇಳಿ ಅವ್ರು ಮರೀಲಿಕ್ಕೆ ಒಂದೇ ಮಾತರಂ ಬಹಳ ಮುಖ್ಯ ಕಾರಣ ಆಗ್ತದೆ. ಹಾಗಾಗಿ ನಾವು ಈ ಒಂದೇ ಮಾತರಂದಿಂದಾಗಿ ದೇಶದ ಐಕ್ಯತೆಯನ್ನು, ದೇಶದ ರಾಷ್ಟ್ರೀಯತೆಯನ್ನು ಕಾಪಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಈ ಗೀತೆಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಕಂಠಪಾಠ ಮಾಡಿ ಅರ್ಥಪೂರ್ಣವಾಗಿ ನಾವು ಹಾಡ್ತಕ್ಕಂಥ ಪ್ರಯತ್ನ ಮಾಡೋಣ. ನಮ್ಮ ಭಾರತವನ್ನು ನಾವು ಕಲ್ಪನೆ ಮಾಡ್ಕೊಳ್ತಾ ಇದ್ದೀವಿ. 2047 ಅಷ್ಟೊತ್ತಿಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕ 100 ವರ್ಷ ಆಗುತ್ತೆ. ಭಾರತ ಆವಾಗ ವಿಶ್ವ ಒಂದೇ ಆಗಬೇಕು, ವಿಶ್ವಗುರು ಆಗಬೇಕು ಅನ್ನೋಂಥ ಕಲ್ಪನೆ ಇಟ್ಕೊಂತೀವಿ ನಾವು. ಯಾಕೆ ವಿಶ್ವಗುರು ಆಗಬೇಕು ಅಂತಂದರೆ, ಭಾರತ ವಿಶ್ವಶಾಂತಿಗೆ ಬೇಕಾಗಿರ್ತಕ್ಕಂಥ ಒಂದೇ ಒಂದು ಮಾಧ್ಯಮ. ಇವತ್ತು ಬೇರೆ ಬೇರೆ ರಕ್ತಪಾತ ನಡೀತಾ ಇದೆ ಪ್ರಪಂಚಾದ್ಯಂತ. ಅದಕ್ಕೆ ಒಂದೇ ಒಂದು ಉತ್ತರ ಅಂತಂದರೆ ಭಾರತ ಸಂಸ್ಕೃತಿ, ಭಾರತ ಪರಂಪರೆ, ಭಾರತೀಯ ವಿಚಾರ, ಭಾರತೀಯ ಜೀವನ ಪದ್ಧತಿನೇ ಅದಕ್ಕೆ ಒಂದೇ ಒಂದು ಉತ್ತರ, ಬೇರೆ ಯಾವುದಿಲ್ಲ. ಹಾಗಾಗಿ ವಿಶ್ವಶಾಂತಿಗೋಸ್ಕರ ಆಗಬೇಕು ಅಂತಂದರೆ ನಾವೆಲ್ಲರೂ ಕೂಡ ಈ ಒಂದೇ ಮಾತರಮ್ಮನ್ನು ಹಾಡ್ತಾ ಭಾರತಾಂಬೆಯ ನಮ್ಮ ಆರಾಧ್ಯ ದೈವ ಅಂತ ಪರಿಗಣಿಸಿ ನಾವೆಲ್ಲ ಕೂಡ ಭಾರತಾಂಬೆಯ ಮಕ್ಕಳು ಎಲ್ಲ ಅಂಥೇಳಿ ಎಲ್ಲ ಭೇದ ಭಾವವನ್ನು ಬಿಟ್ಟು ನಾವು ಹೋರಾಟ ಮಾಡ್ತಕ್ಕಂಥ ಒಂದು ಶಕ್ತಿ ಗಳಿಸಿದರೆ ಖಂಡಿತವಾಗಿ ನಾವು ವಿಶ್ವ ಒಂದೇ ಆಗ್ತೀವಿ. ನಾವು ಅಷ್ಟೇ ಅಲ್ಲ, ವಿಶ್ವಕ್ಕೂ ಭಾರತ ಬೇಕಾಗಿದೆ. ಆ ಒಂದು ಶಕ್ತಿ ಸಾಮರ್ಥ್ಯ ನಮ್ಮೆಲ್ಲರಲ್ಲೂ ಕೂಡ ಒಡಮೂಡಬೇಕು. ಅದಕ್ಕೆ ಒಂದೇ ಮಾತರಂ ಖಂಡಿತವಾಗಿ ಆ ಶಕ್ತಿಯನ್ನು ತುಂಬುತ್ತೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳ್ತಾ ನಾನು 2 ಮಾತು ಮುಗಿಸಿ ಎಲ್ರಿಗೂ ಧನ್ಯವಾದಗಳು.